Hello, welcome to Pooja's Lifestyle Kannada vlog. ಇವತ್ತು ನಾವು ಟ್ರಿಪ್ಪಿಗೆ ಹೋಗ್ತಿದ್ವಿ. ಅಲ್ಲ ಅದು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಇವತ್ತು ಎಲ್ಲರೂ ರೆಡಿ ಆಗ್ಬಿಟ್ಟು ಈಗ ಒಂದು ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಬಂದು ಆಮೇಲೆ 11 ಗಂಟೆಗೆ ಟ್ರೈನ್ ಐತೆ. ಆಮೇಲೆ ಟ್ರೈನ್ ಹತ್ಕೊಂಡು ಹೋಗೋದ ಮತ್ತು ಚಪಾತಿ ಮಾಡ್ಕೋಬೇಕು ಬಂದು. ಆವಾಗ ವಿಡಿಯೋ ನಾವು ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಬೈ. ಈಗ ಎಣ್ಗಾಯಿ ಮಾಡೋದಕ್ಕೆ ಬದನೆಕಾಯಿನ ಎಣ್ಣೆ ಹಾಗೆಯೇ ಖಾರದ ಪುಡಿ, ಅರಿಶಿಣದ ಪುಡಿ, ಉಪ್ಪು ಈ ಮೂರನ್ನು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀವಿ. ಈ ರೀತಿ ಫ್ರೈ ಮಾಡಿ ಆಮೇಲಿಂದ ಎಣ್ಗಾಯಿ ಗೊಜ್ಜು ಮಾಡ್ಕೊಂಡಿರ್ತೀವಲ್ವ ಅದ್ರ ಜೊತೆ ಹಾಕಿದ್ರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ. ಆಮೇಲೆ ಈಸಿ ಏನು ಗೊತ್ತಾ, ಎಣ್ಗಾಯ್ದು ಮಸಾಲೆನ ಫಸ್ಟೇ ಕುಕ್ಕರಲ್ಲಿ ಒಂದು ವಿಷಲ್ ಒರೆಸ್ಕೊಂಡ್ಬಿಡ್ಬೇಕು. ಆಮೇಲಿಂದ ಈ ರೀತಿ ಫ್ರೈ ಮಾಡಿಕೊಂಡು ಬದನೆಕಾಯಿನ ಹಾಕೊಂಡು ಬರೀ ಒಂದು ಮಳ್ಳಿಸ್ಕೊಂಡ್ರೆ ಸಾಕು, ಬೇಗನೂ ಆಗುತ್ತೆ. ಹಾಗೆಯೇ ಎಣ್ಗಾಯಿನೂ ಚೆನ್ನಾಗಿ ಬರುತ್ತೆ, ಬದನೆಕಾಯಿನೂ ತುಂಬಾ ಬೆಂದೋಗಿರಲ್ಲ. ಟೊಮೆಟೊ ಗೊಜ್ಜಿಗೆ ಒಗ್ಗರಣೆ ಹಾಕ್ತಾಯಿದ್ದ ನೋಡಿ. ಒಗ್ಗರಣೆ ಬೇಕು ಅಂದರೆ ನಮ್ಮ ಗಿಡದಲ್ಲಿ ಇಷ್ಟು ಚೆನ್ನಾಗಿ ಬೆಳೆದಿದೆ ಕರಿಬೇವಿನ ಗಿಡ. ನೀವೇ ನೋಡ್ತಿದ್ದೀರಾ ಅನಿಸುತ್ತೆ ಎಷ್ಟು ಫ್ರೆಶ್ ಆಗಿ ಕರ್ಬೇವಿನ ಸೊಪ್ಪು ಬೆಳೆದಿದೆ ನಮ್ಮ ಗಿಡದಲ್ಲಿ ಅಂತ. ಈ ರೀತಿ ಫ್ರೆಶ್ ಆಗಿರೋ ಅಂಥದ್ದನ್ನು ನಾವು ಕಿತ್ತಿ ಅಡುಗೆಗೆ ಹಾಕಿದ್ರೆ ಆ ಸ್ಮೆಲ್ ಏನಿದೆಯೋ ಅದು ಇನ್ನೂ ಚೆನ್ನಾಗಿರುತ್ತೆ. ಏನಕ್ಕಪ್ಪ ಅಂದರೆ ಫ್ರೆಶ್ ಫೀಲ್ ಬೇರೆ, ನಾವು ಅಂಗಡಿಯಿಂದ ತಂದು ಹಾಕೋದೇ ಬೇರೆ ಅಲ್ವಾ. ಸೊ ಅದಕ್ಕೋಸ್ಕರ ನೀವೇ ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಟೊಮೆಟೊ ಗೊಜ್ಜು ರೆಡಿ ಆಗಿದೆ. ಇದನ್ನು ಇದು ನಾರ್ಮಲಾಗಿ ಮನೇಲಿ ಮಾಡ್ಕೊಂಡು ತಿಂತೀವಲ್ವ, ಅದಕ್ಕಾದ್ರೆ ನಮ್ಗೆ ಇಷ್ಟು ಬೆಂದಿರೋದು ಇದು ಸಾಕು. ಇಷ್ಟು ಎಣ್ಣೆ ಬಿಟ್ಟು ಇಷ್ಟು ಬೆಂದಿರೋದಾದರೆ ಸಾಕು. ಆದರೆ ಇವಾಗ ಇದನ್ನು ನಾವು ತೊಗೊಂಡೋಗ್ತಿದ್ದೀವಿ ಅಲ್ವಾ, ಯಾಕಂದರೆ ಬೆಳಗ್ಗೆ ತಿಂಡಿಗೆ ತೊಗೊಂಡೋಗ್ತಿರೋದು ಟೊಮೆಟೊ ಗೊಜ್ಜು, ಚಪಾತಿನ ತೊಗೊಂಡೋಗ್ತಿರೋದು. ಅಲ್ಲೇನಾಗ್ಬಿಡುತ್ತೆ ಅಂದರೆ ನಾವು ನೈಟ್ ಆದರೆ ಮನೇಲಿದ್ದರೆ ಇವಾಗ ಮಾಡಿದ್ದೀವಿ, ನೈಟ್ ಊಟ ಮಾಡೋ ಟೈಮಿಗೆ ಇನ್ನೊಂದು ಸತಿ ಬಿಸಿ ಮಾಡ್ಕೊತೀವಿ, ತಿಂತೀವಿ. ಬಟ್ ನಾವು ಆ ಥರ ಊರಿಗೆಲ್ಲ ಹೊರಗಡೆನ ಟ್ರಾವೆಲ್ ಮಾಡೋದಕ್ಕೆ ಹೋದರೆ ಬಿಸಿ ಮಾಡೋದಕ್ಕಾಗಲ್ಲ ಅಲ್ವಾ. ಅದಕ್ಕೇ ಚೆನ್ನಾಗಿ ಎಣ್ಣೆ ಬಿಡಬೇಕಿದ್ದು. ಬರೀ ಈಗ ಇದೊಂದು 80% ಅಷ್ಟೇ ಕುಕ್ಕಾಗಿರೋದು. ಇದು ಚೆನ್ನಾಗಿ ಇನ್ನೂ ಎಣ್ಣೆ ಬಿಟ್ಟು ಫುಲ್ಲು ತೊತ್ತಗಾದ್ಮೇಲೆ ಆಫ್ ಮಾಡಿ ನಾವು ಒಂದು ದಿವಸ ಇದನ್ನು ಬಿಸಿ ಮಾಡದೆ ಇಟ್ಟರು ಇದು ಹಾಳಾಗಲ್ಲ. ಇವಾಗ ಹಿಂಗೆ ಎತ್ತಿಟ್ಬಿಟ್ರೆ ಇದು ಬೇಗ ಹಾಳಾಗ್ಬಿಡುತ್ತೆ. ನಾವು ಒಂದು ದಿವಸ ಇಟ್ಕೊಂಡು ತಿನ್ನೋದಕ್ಕಾಗಲ್ಲ, ಟ್ರಾವೆಲ್ ಮಾಡಬೇಕಾದ್ರೆಲ್ಲ ತಿನ್ನೋದಕ್ಕಾಗಲ್ಲ ಇದು. ಅದೇ ಈ ಥರ ನಾರ್ಮಲ್ಲಾಗೆ ಮನೇಲಿ ಮಾಡ್ಕೊಳ್ತೀವಿ ಅಂದರೆ ಇದು ಸಾಕು. ಇದು ಅಷ್ಟೇ ಟೊಮೆಟೊ ಗೊಜ್ಜು ರೆಸಿಪಿನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಇನ್ನೂ ನೋಡಿಲ್ಲ ಎಲ್ಲರೂ ನೋಡಿಬಿಟ್ಟು ಹೇಗಿದೆ ಅಂತೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಈಗ ಟೊಮೆಟೊ ಗೊಜ್ಜಿಗೆ ಚಪಾತಿ ಹಿಟ್ಟನ್ನು ಕಲಸಿ ಇಟ್ಟಿದ್ದೀನಿ. ನೋಡಿ ಸಾಫ್ಟಾಗಿ ಕಲಸಿ ಇಟ್ಟಿದ್ದೀನಿ ಅಂತ. ಇದನ್ನು ಹೊತ್ಕೊಬೇಕು. ಈಗ ಬಂದು ಬರೀ ಒಂದು 4 ಗಂಟೆ ಏನೋ, ನಾವು ಹೊರಡೋದು ಇನ್ನೂ 5 ಗಂಟೆ. ನಾವು ಹೊರಡೋದು ನಮ್ಗೆ 11 ಗಂಟೆಗೆ ಟ್ರೈನ್ ಇರೋದು ಮ್ಯಾಂಗ್ಳೂರಿಗೆ. ನಾವು ಇಲ್ಲಿಂದ ಮೈಸೂರು ಟು ಮ್ಯಾಂಗ್ಳೂರಿಗೆ ಹೋಗಿ ಮ್ಯಾಂಗ್ಳೂರಿಂದ ಬಸ್ಸಲ್ಲಿ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋದು. ಸೊ ಅದಕ್ಕೋಸ್ಕರ ಏನು ಮಾಡಿದ್ದೀನಿ ಅಂದರೆ ಈಗಲೇ ಹೊತ್ಕೊಳ್ಳೋದು ಬೇಡ. ಇದು ಈಗ ಚೆನ್ನಾಗಿ ನೆನಿಬೇಕು, ಹಸಿಟ್ಟು ನೆನಿಲಿ. ಅದಾದಮೇಲೆ ಒಂದು 8 ಗಂಟೆ ಅಷ್ಟೊತ್ತಿಗೆ ಹೊತ್ಕೊಂಡು ಸುತ್ಕೊಂಡು ಸ್ವಲ್ಪ ಆರಿಸ್ಬಿಟ್ಟು ಬ್ಯಾಗಿಗೆ ಒಂದು ಕವರ್ಗೆ ಹಾಕ್ಕೊಂಡು ಹೋದರೆ ಆರಾಮಾಗಿ ಹೋಗಿ ನಾವು ಬೆಳಗ್ಗೆ ಎದ್ದು ತಿಂಡಿ ಮಾಡೋಷ್ಟಕ್ಕೆ ಸರಿ ಹೋಗುತ್ತೆ. ಟೊಮೆಟೊ ಚೆನ್ನಾಗಿ ಮಾಡಿ ಚೆನ್ನಾಗಿ ಹಾರಿದೆ ಇದು. ಇದನ್ನು ಬಾಕ್ಸಿಗೆ ಹಾಕ್ಕೊಂಡು ತುಂಬಿಕೊಂಡು ನಮ್ಮ ಚಪಾತಿ ಮಾಡ್ತಿದ್ದಾರೆ. ಚಪಾತಿ 5 ಜನಕ್ಕೆ ಚಪಾತಿ ಬಂದುಬಿಟ್ಟು ನಾವು 5 ಜನಕ್ಕೆ ಮಾಡ್ಕೊತಿರೋದು. 5 ಜನ ಯಾರ್ಯಾರು ಅಂದರೆ ನಾನು, ನಮ್ಮಮ್ಮ, ನಮ್ಮಣ್ಣ, ನಮ್ಮಕ್ಕ, ಹಾಗೆಯೇ ನಮ್ಮ ಅಣ್ಣನ ಫ್ರೆಂಡ್, ನನ್ನ ಮಗ, ಹಾಗೆ ನಮ್ಮ ಅಕ್ಕನ ಮಗ. ನಾವು 2 ಜನಕ್ಕೆ ಚಪಾತಿ ಮಾಡ್ಕೊತಿರೋದು. ಬೆಳಗ್ಗೆ ತಿಂಡಿಗೆ ಆಗಿರೋದ್ರಿಂದ ಒಂದು 3 ಚಪಾತಿ ಆದರೆ ಸಾಕು. ಅದಕ್ಕೋಸ್ಕರ ಚಪಾತಿ ಎಲ್ಲ ರೆಡಿ ಮಾಡ್ಕೊತಿದ್ದೀವಿ. ಚಪಾತಿ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನಮಗೆ ಟ್ರೈನ್ ಬಂದುಬಿಟ್ಟು 11:45ಗೆ ಇದ್ದಿದ್ದು. ಹೋದ ತಕ್ಷಣವೇ ಟ್ರೈನು ಸಹ ರೆಡಿಯಾಗಿತ್ತು ಹೊರಡೋದಕ್ಕೆ. ಸೊ ಹತ್ಬಿಟ್ವಿ. ಗಡಿಬಿಡಿನಲ್ಲಿ ನನಗೆ ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಟ್ರೈನ್ ಹೊರಟ ಮೇಲೆ ನಾನು ಮತ್ತೆ ವ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ. ಆವಾಗಲೇ ಕೊಡ್ತೀನಿ ಯಾಕೆ ತಿನ್ನಿ ಅಂದರೆ ಬೇಡ ಅಂತಿದ್ದವರು ಇವಾಗ ಕೊಟ್ಟರೆ ಕವರ್ನ ಇಟ್ಕೊಂಡು ತಿಂತ ಕೂತವ್ರೆ. ಮನೆಯಿಂದ ಮಾಡ್ಕೊಂಡ್ಬಂದಿರೋದು ಇದೆಲ್ಲ ಇವನಿಗೆ ಮಾತ್ರ ಕೊಡಲ್ಲ. ಕೇಳಂಗಿಲ್ಲ ಕಣೋ ನೀನು, ಯಾಕೋ ಎತ್ಕೊಂಡೆ
ಯಾಕೋ ಎತ್ಕೊಂಡೆ ನೀನು ತಿನ್ನಲ್ಲ ಅಂತ ಅಂದೆ ತಾನೇ ಆಗಲೇ. ಇವರು ದೆವ್ವ ತಿನ್ನೋ ಟೈಮಲ್ಲಿ ತಿಂತಿದ್ಯಲ್ಲೇ ತಿನ್ನಬೇಡ ಕಣೆ ಅಂತ ಅಂದ್ಬಿಟ್ಟು ಈಗ ನೋಡಿದ್ರೆ ನೀವು ಯಾವ ಕೊಳ್ಳಿದೆ ಬರ್ತೆ ನೀವು ಕೊಳ್ಳೆ ದೆವ್ವ ಅಲ್ಲ ಅದು ಕೊಳ್ಳಿ. ಇವ್ರು ಕನ್ನಡ ಕೇಳ್ಬಿಟ್ರೆ ಕನ್ನಡನೇ ಸೂಸೈಡ್ ಮಾಡ್ಕೊಂಡ್ರೆ. ಇಲ್ಲಿ ಬೋಟಿ ಚೆನ್ನಾಯ್ತಪ್ಪ. ಹೊಸ ಶಿವಪ್ಪ ನಮ್ಮ ಮನ್ನಿದ್ದು ಇವತ್ತು. ಏನಂತೆ ಬೇಡವಂತ ಹಾಂ ಮನ್ನಿ ಮಮ್ಮಿ ಮನ್ನಿ ಮಾಡ್ತೀನಿ ಅಂದರೆ ಮನಿ ಕತ್ತೀನಿ ಅಂತ ಮಮ್ಮಿ. ಮನೆ ಕೇಳ್ತವನ ಹೋಗೋಣ ಇರಪ್ಪ. ಇಲ್ಲ ನಾವು ಕ್ಯಾಮ್ರಾಮನ್ ಮುಸ್ತಫಾ ಯಾರು ಹೇಳಿ ರಿತು ಪಾಪ. ಫೈನಲಿ ನಾವು ಬೆಳಗ್ಗೆ ಸಕಲೇಶ್ಪುರಕ್ಕೆ ತಲುಪಿದ್ವಿ. ಸಕಲೇಶ್ಪುರಕ್ಕೆ ತಲುಪೋಷ್ಟರಲ್ಲಿ ನಮಗೆ ಟೈಮ್ ಬಂದುಬಿಟ್ಟು 5:15 ಆಗಿತ್ತು. ಬೆಳಗಿನ ವ್ಯೂ ನೋಡಿ ನೀವೇ ಎಷ್ಟು ಚೆಂದ ಇತ್ತು ಅಂದರೆ ಯಪ್ಪ, ನಮಗಂತೂ ಈ ಬಿಸಿಲು ಟೈಮಲ್ಲೂ ಒಂದು ಚಳಿ ಹೊಡಿತಿತ್ತು ಅಲ್ಲಂತೂ. ಜೊತೆಗೆ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ನಾವಂತೂ ಟ್ರೈನಲ್ಲಿ ಸಿಕ್ಕಾಬಿಟ್ಟು ಎಂಜಾಯ್ ಮಾಡ್ಕೊಂಡು ಹೋದ್ವಿ. ನಮ್ಮ ಅಣ್ಣ ಬೇರೆ ಫೋನ್ ಮಾಡಿಬಿಟ್ಟು ವ್ಯೂ ಎಲ್ಲ ಚೆನ್ನಾಗಿದೆ, ನಿನ್ನ ವಿಡಿಯೋಸ್ ಎಲ್ಲ ಮಾಡ್ಕೊ ಅಂತೆಲ್ಲ ಹೇಳ್ತಿದ್ರು. ತುಂಬಾ ಚೆನ್ನಾಗಿತ್ತು ಆ ಕಾಡು, ಬೆಟ್ಟ, ಮಂಜು ತುಂಬಾ ಚೆನ್ನಾಗಿತ್ತು. ನನ್ನ ಮಗನೂ ಅಷ್ಟೇ ಕಣ್ಮುಚ್ಕೊಂಡು ಆಟಾಡ್ತಿದ್ದ. ಅಲ್ಲಿ ಒಂದು 7 ಗುಹೆ ಬರುತ್ತೆ, ಅದರೊಳಗಡೆಯಿಂದ ಟ್ರೈನ್ ಪಾಸ್ ಆಗುತ್ತೆ. ಆ ಗುಹೆ ಬಂದಾಗ ಮಾತ್ರ ಕಣ್ಣು ಮುಚ್ಕೊಳ್ಳೋದು. ಆ ಗುಹೆ ಹೋದ್ಮೇಲೆ ಮತ್ತೆ ಕಣ್ಣು ಬಿಟ್ಬಿಟ್ಟು ವ್ಯೂನೆಲ್ಲ ನೋಡೋದು. ಈ ರೀತಿ ಮಾಡಿಕೊಂಡೇ ಬರ್ತಿದ್ದ. ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಈ ರೀತಿ ಫ್ಯಾಮಿಲಿ ಎಲ್ಲ ಹೋದರೆ. ನೀವೇ ನೋಡ್ತಿದ್ರೆ ಅನಿಸುತ್ತೆ ಎಷ್ಟು ಚೆನ್ನಾಗಿದೆ ಈ ಗಿಡ ಮರ ಅನ್ನೋದು. ಯಾರಿಗೆ ತುಂಬ ಇಷ್ಟ ಇರುತ್ತೋ ಅಂಥವ್ರಂತೂ ಈ ಒಂದು ಪ್ಲೇಸನ್ನು ತುಂಬಾ ಇಷ್ಟಪಡ್ತಾರೆ. ಈ ಕಡೆ ವ್ಯೂ ನೋಡಿ ಎಷ್ಟು ಚೆಂದ ಇದೆ ಅಂತ ಹೇಳ್ಬಿಟ್ಟು. ಈ ರೀತಿ ಕಾಡು ಮಧ್ಯದಲ್ಲಿ ಟ್ರೈನಲ್ಲಿ ಹೋಗ್ತಿದ್ವಿ. ನಾನು ಅಂದ್ಕೊಂಡೆ ನಾನು ಒಬ್ಬಳೇ ವೀಡಿಯೋ ಮಾಡ್ಕೊತಿದ್ದೀನಿ ಅಂತ. ಬಟ್ ನೀವಲ್ಲಿ ನೋಡ್ತಿರ್ಬೋದು ಸುಮಾರು ಜನ ಈ ಒಂದು ಕ್ರಾಸಲ್ಲೇ ಸಿಕ್ಕಾಪಟ್ಟೆ ಜನ ವೀಡಿಯೋನ ಮಾಡ್ಕೊತಿದ್ರು. ಆ ಟ್ರೈನ್ ಸಿ ಶೇಪಲ್ಲಿ ಹೋಗುವಂಥದ್ದನ್ನು. ಈಗ ನೀವೇ ನೋಡಿ ನನ್ನ ಮಗ ಹೆಂಗೆ ಗುಹೆ ಬಂದ ತಕ್ಷಣ ಕಣ್ಣು ಮುಚ್ಕೊಂಬಿಟ್ಟಿದ್ದ. ಗುಹೆ ಹೋದ್ಮೇಲೆ ಕಣ್ಣು ಬಿಟ್ಬಿಡ್ತಿದ್ದ. ಧೈರ್ಯ ಬಂದ್ಬಿಟ್ಟೈತೆ ಕತ್ಲಲ್ಲಿ ನೋಡ್ತಿರೋದಕ್ಕೆ. ಧೈರ್ಯ ಬಂದ್ಬಿಟ್ಟೈತೆ. ಓ ಬೆಟ್ಟ ಗೊತ್ತು. ಅವ್ರ ಹೊಟ್ಟೆ ಮಾಮ ಏನಾರು ಗಾಡೀಲಿ ಕರ್ಕೊಂಡು ಹೋಗ್ತಿದ್ರೆ ವಾವ್ ಬೆಟ್ಟ ಹೆಂಗಪ್ಪ ಹೇಳೋದು? ಅದು ಹೇಳ್ಬಿಡು ಹೆಂಗೈತೆ ಏನಿದೆಲ್ಲ. ಇಂಥ ಕಾಡು ಮಧ್ಯದಲ್ಲಿ ಒಂದೊಂದೇ ಸಿಂಗಲ್ ಮನೆಗಳು. ಯಪ್ಪ ಇಲ್ಲಿ ಮಮ್ಮಿ ಹಿಂಗೆ ಒಂದು ಅರ್ಧ ಕಿಲೋಮೀಟ್ರಿಗೆ ಒಂದೊಂದು ಮನೆ ಅಲ್ಲಿ. ಯಾವುದೋ ಹೂವಿನ ಗಿಡ ಮರ ಗಮ್ ಅಂತ ಇದೆ. ಎಷ್ಟು ಚೆನ್ನಾಗೈತೆ. ಇದೆಲ್ಲ ಅಡಿಕೆ ತೋಟ ಅಮ್ಮ. ಮಧ್ಯದೆಲ್ಲ ಅಡಿಕೆ ತೆಂಗಾಕಿರೋದು ಫುಲ್ ಅಡಿಕೆ ತೋಟ ಅದು. ಇಲ್ಲಿ ನೋಡಿ ಇಲ್ಲಿ ಹಿಂಗೆಪ್ಪ ಒಂದೊಂದು ಇಷ್ಟು ದೂರಕ್ಕೆ ಒಂದೊಂದು ಮನೆ. ಅಲ್ಲಿ ನೋಡಿ ಒಂದು ನಾಯಿ ಸಾಕೋರೆ, ಪಾಪಿ ಥರದ್ದು ಒಂದೊಂದು ನಾಯಿ. ಎಲ್ಲರ ಮನೆ ಮುಂದೆ ಪಾಪಿ ಥರದ್ದು ಒಂದೊಂದು ನಾಯಿ. ನೀವೇ ನೋಡ್ತಿದ್ದೀರ ಅನಿಸುತ್ತೆ ಮಲೆನಾಡು ಎಷ್ಟು ಚೆನ್ನಾಗಿರುತ್ತೆ ಅಂತ. ದೂರಕ್ಕೆ ಒಂದೊಂದು ಮನೆ ಈ ರೀತಿ ಮಧ್ಯದಲ್ಲಿ ನೀರು ಹರಿತಾ ಇರುತ್ತೆ. ಜೊತೆಗೆ ಅಕ್ಕಪಕ್ಕ ನದಿಗಳು ಇರುತ್ತೆ. ಈ ನೀರು ಮಧ್ಯದಲ್ಲಿ ಟ್ರೈನ್ ಹೋಗೋವಂಥ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ಈ ಒಂದು ಸ್ಪಾಟ್ನ ನೋಡ್ತಾ ವಿಡಿಯೋ ಮಾಡೋದನ್ನೇ ಮರ್ತ್ಬಿಟ್ಟಿದ್ದೀನಿ. ಲಾಸ್ಟಲ್ಲಿ ಬರೀ ಒಂಚೂರು ವಿಡಿಯೋ ಮಾಡ್ಕೊಳ್ಳೋಕ್ಕಷ್ಟೇ ಸಿಕ್ಕಿದ್ದು. ಕೆಳಗಡೆ ನೋಡಿದ್ರೆ ಫುಲ್ ನೀರು, ಫುಲ್ ಇಲ್ಲ ಅಂದ್ರೂ ಒಂದು 10-20 ಸೆಕೆಂಡ್ ಆ ನೀರು ಮೇಲೇ ಟ್ರೈನ್ ಬಂತು. ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಇಲ್ಲಿ ನಮ್ಮ ಅಣ್ಣ ಮತ್ತು ನನ್ನ ಮಗ ಇಬ್ಬರು ಆಟಾಡ್ತಾ ಇದ್ದಾರೆ. ಐಸ್ ಕ್ರೀಮ್ ತಗೊಡ್ತೀನಿ, ಐಸ್ ಕ್ರೀಮ್ ಚಾಕ್ಲೇಟು ಎಲ್ಲ ತಗೊಡ್ತೀನಿ. ಫೈನಲಿ ನಾವು ಮಂಗಳೂರು ಜಂಕ್ಷನ್ಗೆ ಬಂದು ಕೂತ್ಕೊಂಡು ತಿಂಡಿ ಮಾಡ್ತಾ ಇದ್ದೀವಿ. ತಿಂಡಿ ಮಾಡ್ಕೊಂಡೇ ಹೊರಡೋಣ ಅಂತ ಅಂದ್ಕೊಂಡ್ವಿ. ಏನಕ್ಕಪ್ಪ ಅಂದರೆ ನಾವು ಮಂಗಳೂರು ಜಂಕ್ಷನ್ನಿಂದ
ಮತ್ತು ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಇನ್ನೂ 1 ಅವರ್ ಜರ್ನಿ ಹೋಗಬೇಕಿತ್ತು. ಫಸ್ಟ್ ಆಟೋಯಿಂದ ಬಸ್ ಸ್ಟ್ಯಾಂಡ್ಗೆ, ಬಸ್ ಸ್ಟ್ಯಾಂಡಿಂದ ಕಟೀಲ್ಗೆ ಹೋಗೋಕ್ಕೆ ಇನ್ನೂ 1 ಅವರ್ ಹಿಡಿಯುತ್ತೆ. ಅಲ್ಲಿವರೆಗೂ 10 ಗಂಟೆ 10:30 ಎಲ್ಲ ಆಗಿಬಿಡುತ್ತೆ. ತುಂಬ ಮಕ್ಕಳೆಲ್ಲ ಹಸ್ಕೊಂಡಿರಲ್ಲ, ನಾವು ಹಸ್ಕೊಂಡಿರಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ತಿಂಡಿ ಮಾಡ್ಕೊಂಡು ಹೊರಡ್ತಿದ್ದೀವಿ. ಚೆನ್ನಾಯ್ತಾ? ಚೆನ್ನಾಗಿಲ್ವಾ? ಈ ಕಡೆ ಚಪಾತಿನ ಚೆನ್ನಾಗಿಲ್ಲ ಅಂತಿದ್ದೀರಾ? ಹೇಗೈತೆ ಚಪಾತಿ? ಚಪಾತಿ, ಟೊಮೆಟೊ ಗೊಜ್ಜು. ಹೇಗೈತೆ ಟೊಮೆಟೊ ಗೊಜ್ಜು? ಚೆನ್ನಾಯ್ತಾ? ಏನೋ ಏನೋ ಆವಾಗಲೇ ಏನೋ ಅಂದ್ರಿ. ಮನುಷ್ಯ ತಿನ್ನಂಗೈತೆ. ಹಾಂ ಇದು ಓವರ್ ಆಗಲಿಲ್ವಾ? ಇಲ್ಲ, ನಾನು ಪ್ರಾಣಿ ತಿನ್ನಂಗೆ ಮಾಡಿದ್ದೀನಿ. ನೀವೆಲ್ಲ ಪ್ರಾಣಿನ ಚೆನ್ನಾಗೈತಾ? ಚೆನ್ನಾಗೈತೆ. ಜೀರಿಗೆ ಇಲ್ಲ ಅಂದರೆ ಜೀರಿಗೆ ನಿನ್ನ ಹತ್ರನೇ ಇದೆ. ಜೀರಿಗೆ ಅಲ್ಲ, ಅದು ಸೋಂಪು. ಜೀರಿಗೆ ಸಿಗ್ಲಿಲ್ಲ ಅಂತ ಅಂದ್ಬಿಟ್ಟು ಸೋಂಪು ಹಾಕಿದೆ ಇವಾಗ ಟೊಮೆಟೊ ಗೊಜ್ಜಿಗೆ. ಯಾರಿಗೆ? ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡಿಗೆ ಹೊರಡ್ತಾ ಇದ್ದೀವಿ ಈಗ ಆಟೋನಲ್ಲಿ. ಎಲ್ಲ ನೋಡ್ತಿದ್ರೇ ಮಂಗಳೂರು ಫೀಲ್ ಬಂದ್ಬಿಡ್ತೈತಲ್ಲ. ಇವಾಗ ನೋಡ್ತಿದ್ದೀರಲ್ವ, ಇದು ಬಂದ್ಬಿಟ್ಟು ಮಾವಿನ ಮರ. ನಮ್ಮ ಮೈಸೂರಲ್ಲಿ ನಾವು ಹೆಂಗೆ ರೋಡ್ಗೂ ಹೊಂಗೆ ಮರ ಎಲ್ಲ ಬೆಳೆಸಿರ್ತೀವೋ ಹಂಗೆ ಮಂಗಳೂರಲ್ಲಿ ಫುಲ್ ಮಾವಿನ ಮರ. ಎಲ್ಲಿ ನೋಡಿದ್ರೂ ಮಾವಿನ ಮರ. ಆ ಮಾವಿನ ಮರದಲ್ಲಿ ಇವಾಗ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಎಷ್ಟೊಂದು ಹಣ್ಣುಗಳು ಬಿಟ್ಟಿದ್ದಾವೆ, ಎಷ್ಟೊಂದು ಕಾಯಿಗಳು ಬಿಟ್ಟಿದ್ದಾವೆ. ನಮಗಂತೂ ನೋಡಿ ಶಾಕ್ ಆಗೋಯ್ತು. ಇದೇ ಥರ ಮೈಸೂರಲ್ಲಿ ಏನಾರು ಬಿಟ್ಟಿದ್ದಾರೆ ನೈಟೆಲ್ಲ ಕಿತ್ಕೊಂಡು ಹೋಗೋರು ಅಂತ ಹೇಳ್ಬಿಟ್ಟು. ಅಷ್ಟೊಂದು ಮಾವಿನ ಮರ. ಅಲ್ಲಿ ಒಂದೇ ಒಂದು ಹಣ್ಣು ನಮ್ಮ ಕಣ್ಣು ಮುಂದೆ ಉದುರುತ್ತು. ಏನೋ ಪಕ್ಷಿ ತಿಂತಿತ್ತು ಅನ್ಸುತ್ತೆ. ಅದು ಹಂಗೆ ಕೆಳಗಡೆ ಉದುರುತ್ತು ಅಂದ್ಬಿಟ್ಟು ತೊಗೊಂಡ್ವಿ. ತಿಂದರೆ ಎಷ್ಟು ಸ್ವೀಟ್ ಆಗಿತ್ತು ಅಂದರೆ ಯಪ್ಪ, ಅದು ಕಲರೇ ಬಂದಿಲ್ಲ ಇನ್ನೂ ಹಣ್ಣು. ಇನ್ನೂ ಕಾಯಿ ಥರನೇ ಹಸ್ರಾಗಿದೆ ಮೇಲ್ಗಡೆ, ಆದರೆ ಒಳಗಡೆ ಅಂತೂ ತುಂಬಾ ಸ್ವೀಟ್ ಆಗಿತ್ತು. ಚೆನ್ನಾಯ್ತಪ್ಪ? ಸ್ವೀಟ್ ಆಗೈತೆ. ಕಲರೇ ಇಲ್ಲ. ಇಲ್ಲಿ ಕಲರ್ ನೋಡಿದ್ರೆ ಹಿಂಗೈತೆ ಇದು. ಯಪ್ಪ, ಇಲ್ಲಿ ಹತ್ತಕ್ಕೆ ಆಗ್ತಿಲ್ಲ. ನೋಡಿದ್ರೆ ಹಿಂಗೆ. ಹಾಂ, ಇವಾಗ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ರೂಮಿಗೆ ಬಂದ್ವಿ. ಅಣ್ಣ ರೂಮ್ ಮಾಡಿದ್ರು. ಆ ದೇವಸ್ಥಾನದ ಎದುರುಗಡೆನೆ, ನೀವೇ ನೋಡ್ತಿದ್ರಲ್ವ ಅದೇ ದೇವಸ್ಥಾನ, ಆದರೆ ಎದುರುಗಡೆನೆ. ಬಟ್ ಎಷ್ಟು ಅಫ್ಟಿಯರ್ ಮೇಲ್ಗಡೆ ಕೊಟ್ಟಿದ್ರು ಅಂದರೆ, ಇಲ್ಲಾಂದ್ರೆ ಒಂದು 8 ಅಫ್ಟಿಯರ್ ಮೇಲ್ಗಡೆ ಇತ್ತು ರೂಮು. ಹತ್ತಷ್ಟರಲ್ಲೇ ಸುಸ್ತಾಗಿ ಹೋಗುತ್ತೆ. ಆಮೇಲೆ ಇಲ್ಲೆಲ್ಲ ರೋಡು ಅಷ್ಟೇ ಸಿಕ್ಕಾಪಟ್ಟೆ ಹಿಂಗಿರುತ್ತೆ, ಲೈಕ್ ಸ್ಲೈಡಾಗಿರುತ್ತೆ. ನಾ ಬ್ರೇಕಿಗೆ ಏನಾರು ಇಲ್ಲ ಅಂತಂದರೆ ಹಂಗೆ ರಿಟರ್ನ್ ವಾಪಸ್ ಅದೇ ಕೆಳಗಡೆ ಕರ್ಕೊಂಬಂದು ಬಿಟ್ಬಿಡತ್ತೆ. ಹಂಗಿದಾವೆ ರೋಡ್ಗಳೆಲ್ಲ. ಅದ್ರ ಮೇಲೇ ಎಷ್ಟೆಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂದರೆ ಯಪ್ಪ, ನೋಡೋದಕ್ಕೆ ಹೆದರಿಕೆ ಆಗುತ್ತೆ ಎಲ್ಲ. ಓ, ಇಲ್ಲೇ ಅದೇ ಒಂದು ಸ್ವಲ್ಪನೇ ನೀರಿದೆ. ಹಾಂ, ಈಗೇನು ನೋಡ್ತಿದ್ರಲ್ವ ಇದೇ ದೇವಸ್ಥಾನ. ಇದ್ರ ಪಕ್ಕದಲ್ಲೇ ನೀರು. ಮೊದಲು ಇಲ್ಲೆಲ್ಲ ಸ್ನಾನ ಮಾಡೋದಕ್ಕೆ ಬಿಡ್ತಿದ್ರಂತೆ. ಆದರೆ ಇವಾಗ ಏನಾಗೋಗಿದೆ ಅಂದರೆ, ದೇವ್ರ ಅಭಿಷೇಕಕ್ಕೆ ನೀರನ್ನ ಇದೇ ಒಂದು ನದಿಯಿಂದ ತೊಗೊಂಡೋಗೋದ್ರಿಂದ ಅಲ್ಲಿ ಜನಗಳಿಗೆ ಯಾರಿಗೂ ಸ್ನಾನ ಮಾಡೋದಕ್ಕೆ ಬಿಡಲ್ವಂತೆ. ಸೊ ಅದಕ್ಕೋಸ್ಕರ ನಾವು ರೂಮ್ಗೆ ಬಂದು ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ರೂಮಿಗೆ ಬಂದಿದ್ದೀವಿ. ನಮ್ಮ ರೂಮಿಂದ ವ್ಯೂ ಇದು ಎಷ್ಟು ಚೆಂದ ಇದೆ. ನಮ್ಮ ರೂಮಿಂದ ವ್ಯೂ. ಅಲ್ಲಿ ದೂರದ ಬೆಟ್ಟ ಕಾಣಿಸ್ತಿದೆ, ಇಲ್ಲಿ ದಟ್ಟವಾದ ಕಾಡು ಕಾಣಿಸ್ತಿದೆ. ರೂಮ್ ಟೂರ್ ಫಸ್ಟ್ ಬಂದ ತಕ್ಷಣ ದೇವ್ರ ಫೋಟೋ. ಇಲ್ಲೊಂದು ಸಿಂಗಲ್ ಮಂಚ, ಈ ಕಡೆ ಒಂದು ಸಿಂಗಲ್ ಮಂಚ. ಹಾಯ್ ನಂದು. ಚಡ್ಡಿ ಹಾಕೊಳ್ಳಿಲ್ಲ ಅಂದರೂ ಪೋಸ್ ಬೇರೆ ಕೊಡ್ತಾನೆ ನನ್ನ ಮಗ. ಆಲ್ರೆಡಿ ರೆಡಿಯಾಗಿ ಕೂತವನಿ, ರೆಡಿಯಾಗಿ ಇಕ್ತಿದ್ದಾರೆ. ಇಲ್ಲೊಂದು ವಾರ್ಡ್ರೂಮ್, ಇದು ವಾಶ್ರೂಮ್. ಓಹೋ ಸರ್, ಏನು ಮಾಡ್ಕೋತಿದ್ದೀರಾ ಸರ್? ಮೇಕಪ್ ಮಾಡ್ಕೋತಿದ್ದೀರಾ ಸರ್? ಇಲ್ಲ ಸ್ವಲ್ಪ ಹೆಂಗಪ್ಪ ಹೆಂಗಪ್ಪ? ತುಂಬ ಚೆನ್ನಾಗಿದ್ದೀರಾ. ನನ್ನ ಮೇಕಪ್ ಸಾಮಾನೆಲ್ಲ ಕೆರ ಅಂತ ಮಾಡ್ಬಿಡ್ತಾನೆ. ಟ್ರಾವೆಲ್ ಮಾಡ್ಬೇಕಾದ್ರೆ ಈ ಥರ ಟ್ಯಾಬ್ಲೆಟ್ಸ್ಗಳನ್ನೆಲ್ಲ ತೊಗೊಂಬಂದ್ಬಿಡ್ಬೇಕು. ಯಾಕಂದರೆ ಆ ಟೈಮಲ್ಲಿ ಹೆಂಗಿರುತ್ತೆ ಅಂತ ಗೊತ್ತಾಗಲ್ಲ ಅಲ್ವ. ಸೊ ಅದಕ್ಕೋಸ್ಕರ ಎಲ್ಲ ಥರ ಟ್ಯಾಬ್ಲೆಟ್ಸ್.
ಲಿಬ್ಬ ಮಾಡ್ಕೊಂತ ನನ್ನ ಮಗ ತಿನ್ಬಾರ್ದು. ಹ್ಞೂ 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 ಜಾಸ್ತಿ ಆಯಿತು. ಇಲ್ಲ ರೂಮಲ್ಲೆಲ್ಲ ರೆಡಿ ಆಗಿಬಿಟ್ಟು ಈಗ ದೇವಸ್ಥಾನದಲ್ಲಿ ದರ್ಶನ ಮಾಡೋಣ ಅಂತ ದೇವಸ್ಥಾನದ ಹತ್ರ ಬಂದ್ವಿ. ನಿಜವಾಗ್ಲೂ ಎಷ್ಟು ಬಿಸಿಲಿತ್ತು ಅಂದರೆ ತುಂಬಾ ಬಿಸಿಲಿತ್ತು. ಬೆಳಗ್ಗೆ 5:30 ಸಕಲೇಶ್ಪುರದಲ್ಲೆಲ್ಲ ಸಿಕ್ಕಾಪಟ್ಟೆ ಚಳಿ ಹೊಡಿತಿತ್ತು. ನಾವು ಅದೇ ಅಂದ್ಕೊಂಡ್ವಿ, ಇನ್ನೂ ಚೆನ್ನಾಗಿ ಕೋಲ್ಡಾಗಿರುತ್ತೆ ಅಂತ. ಬಟ್ ನಿಜವಾಗ್ಲೂ ಹಂಗಿರಲಿಲ್ಲ. ನಾವು ಸ್ನಾನ ಮಾಡ್ಕೊಂಡು ಈಚೆ ಬಂದ್ರೂ ಅಷ್ಟೇ ಬೆವರ್ತಿದ್ವಿ, ಅಷ್ಟು ಸೆಕೆ ಇತ್ತು. ತುಂಬಾ ಸೆಕೆ ಅಂದರೆ ತುಂಬಾ ಸೆಕೆ ಇತ್ತು. ಈಗ ದೇವಸ್ಥಾನದ ಹೊರಗಡೆ ಇದ್ದೀವಿ. ಈಗ ದೇವಸ್ಥಾನದ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಬೇಕು. ಆದರೆ ನಾನು ಯಾವುದೂ ಸಹ ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ. ಏನಕ್ಕಂದರೆ ಅಲ್ಲೆಲ್ಲ ಬೋರ್ಡ್ ಹಾಕಿದ್ರು, ವಿಡಿಯೋ ಫೋಟೋಸ್ ಯಾವುದು ಅಲ್ಲೂ ಇಲ್ಲ ಅಂತ ಹೇಳಿ. ಅವ್ರದ್ದೇ ಆದಂಥ ಕೆಲವೊಂದು ರೂಲ್ಸ್ಗಳಿರುತ್ತೆ. ಆ ರೂಲ್ಸ್ಗಳನ್ನ ನಾವು ಸಹ ಫಾಲೋ ಮಾಡಲೇಬೇಕಾಗುತ್ತೆ ಕೆಲವೊಂದು ಕಡೆ. ಸೊ ಅದಕ್ಕೋಸ್ಕರ ಎಲ್ಲೆಲ್ಲಿ ಬೋರ್ಡ್ ಇರಲಿಲ್ವೋ ಅಲ್ಲೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇಲ್ಲೆಲ್ಲ ಮಳೆಗಾಲದಲ್ಲಿ ತುಂಬಾ ನೀರಿರುತ್ತೆ. ಎಲ್ಲ ಮಣ್ಣಿನ ಕಲರ್ ನೀರಿನ ಕಡೆ ಅಕ್ಕಪಕ್ಕ ಬೆಟ್ಟಗಳಿರೋದ್ರಿಂದ ಮಣ್ಣಿನ ಕಲರ್ ನೀರೇ ಜಾಸ್ತಿ ಇಲ್ಲೆಲ್ಲ ಹರಿಯುವಂಥದ್ದು. ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದರ್ಶನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದು ವಾಪಸ್ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇದು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಕೂತ್ಕೊಂಡು ವಿಡಿಯೋ ಮಾಡ್ತಾ ಇರೋದು. ಅವರೇ ನಮ್ಮಣ್ಣ, ನಮ್ಮಮ್ಮ, ನಾನು ಹಾಗೆ ನನ್ನ ಮಗ. ಇನ್ನು ಮಿಕ್ಕಿದವರು ಪ್ರಸಾದನ ಇಸ್ಕೊಂಬರೋದಕ್ಕೆ ಅಂತ ಹೋಗಿದ್ದಾರೆ. ಅವ್ರು ಪ್ರಸಾದ ಇಸ್ಕೊಂಬಂದಮೇಲೆ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅವ್ರು ಬಂದ ತಕ್ಷಣ ಊಟಕ್ಕೆ ಹೋಗ್ತೀವಿ. ಈಗ ನೀವು ನೋಡ್ತಿರ್ಬೋದು ಹೊರಗಡೆನೂ ಅಷ್ಟೇ ದೊಡ್ಡದಾಗಿ ಫ್ಯಾನೆಲ್ಲ ಹಾಕಿದ್ರು. ಏನಕ್ಕಂದರೆ ಅಷ್ಟೊಂದು ಸೆಕೆ ಇರುತ್ತೆ ಅಲ್ಲಿ. ಸೊ ಅದಕ್ಕೋಸ್ಕರ ನೀವು ನೋಡ್ತಿದ್ರಿ ಎಷ್ಟು ಗಾಳಿ ಬರ್ತಿದೆ ಆ ಫ್ಯಾನಿಂದ ಅಂತ. ಅಂದರೆ ದೊಡ್ಡ ಫ್ಯಾನ್ ಅದ್ರ ಹೆಸರು ನನಗೆ ಗೊತ್ತಾಗ್ತಿಲ್ಲ. ಈ ಥರ ಮಂತ್ರಾಲಯದಲ್ಲೂ ಸಹ ಹಾಕಿರ್ತಾರೆ. ಅಲ್ಲಿ ಸುತ್ತ ಏನು ಪ್ರದಕ್ಷಿಣೆ ಹಾಕ್ತಾರಲ್ವ ಅದ್ರ ಸುತ್ತ ಈ ಥರ ಒಂದು ಫ್ಯಾನ್ಗಳನ್ನ ಹಾಕಿರ್ತಾರೆ. ಅದೇ ರೀತಿ ಇಲ್ಲೂ ಸಹ ಹಾಕಿದ್ರು. ಈ ರೀತಿ ಹಾಕಿದ್ರೆ ನಮಗೆ ಹೋಗಿ ಬರೋರಿಗೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗಿರುತ್ತೆ. ಏನಕ್ಕಂದರೆ ಸ್ವಲ್ಪನಾದರೂ ಗಾಳಿ ಬೇಕಲ್ವಾ, ಅದಕ್ಕೋಸ್ಕರ. ನೋಡಿ ಇದೇ ದೊಡ್ಡ ಫ್ಯಾನು, ಇದೇ ಗರ್ಭಗುಡಿ. ಇದು ಇಲ್ಲಿಂದ ಬಂದು ಈ ಕಡೆಯಿಂದ ಇದೇ ಗರ್ಭಗುಡಿ. ಇಲ್ಲೇನೋ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಿದ್ರು. ಆದರೆ ಇಲ್ಲಿ ನಾವು ಮಿಸ್ ಮಾಡ್ಕೊಂಡಿದ್ದೇನು ಅಂದರೆ ಆನೆ. ಇಲ್ಲಿ ಲಕ್ಷ್ಮಿ ಅಂತ ಒಂದು ಆನೆ ಇತ್ತಂತೆ. ಅದು ಇಲ್ಲಿ ದೇವಸ್ಥಾನದ ಎದುರುಗಡೆನೇ ಇರ್ತಿದ್ದು. ಬಟ್ ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಆನೆ ಎಲ್ಲಿ ಕರ್ಕೊಂಡೋಗಿದ್ರು ಅಂತ ಗೊತ್ತಾಗಲಿಲ್ಲ ನಮಗೆ. ಸೊ ಆನೆನ ಮಾತ್ರ ನೋಡದೆ ಬಂದ್ವಿ. ಸ್ವಲ್ಪ ಅದು ಬೇಜಾರಾಯಿತು. ನಮ್ಗಲ್ಲಿ ಗೊತ್ತೇ ಆಗಲಿಲ್ಲ ಆನೆನ ನಾವು ನೋಡಬೇಕು ಅಂತೇಳಿ ಮರ್ತ್ಕೊಂಡ್ವಿ ನಾವು. ಈಗ ಎಲ್ಲರೂ ಊಟಕ್ಕೆ ಹೋಗ್ತಾ ಇದ್ದೀವಿ. ಏನಿದು ಹೇಳಿದ್ರು ಮಮ್ಮಿ, ಪ್ರಸಾದ ತಿನ್ನೋಕೆ ಹೋಗ್ಬೇಕು ಅಂದರೆ ಆ ಬ್ರಿಡ್ಜಿಂದನೇ ಹೋಗ್ಬೇಕು ಅಂತ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕಾಲು ತೊಳ್ಕೊಂಡು ಹೋಗೋದ ಬನ್ನಿ ಅಂತ ಡಬ್ಬ ಐಡಿಯಾಗಳನ್ನ ಕೊಡ್ತಾವನೆ. ನೀರು ನೋಡಿ ಎಷ್ಟು ಸುತ್ತ ಹಿಂಗೆ ಹರಿತಾ ಇರುತ್ತೆ. ಬಟ್ ನೀರಿಲ್ಲ. ನೀರಿದ್ರೆ ಫುಲ್ಲು ದಗ ಅಂತ ಹರಿಯುತ್ತೆ. ನೀರು ಬಂದರೆ ಮಾತ್ರ ಫುಲ್ ಫೋರ್ಸಾಗಿ ಬರುತ್ತೆ ಮಳೆ ಟೈಮ್ಗಳಲ್ಲಿ. ಬಟ್ ಈಗ ನಾರ್ಮಲಾಗಿ ಈ ರೀತಿ ಬರುತ್ತೆ ನೋಡಿ. ತುಂಬ ರಶ್ ಅಂತ ಏನಿಲ್ಲ. ರಶ್ ಇದ್ದಾರೆ ಅಂತಲೂ ಇಲ್ಲ, ರಶ್ ಇಲ್ಲ ಅಂತಲೂ ಇಲ್ಲ. ಅಲ್ಲ, ರಶ್ ಇದೆ ಅಂತಲೂ ಇಲ್ಲ, ರಶ್ ಇಲ್ಲ ಅಂತಲೂ ಇಲ್ಲ. ಲ್ಯಾವೆಂಡರ್ ಎಷ್ಟು ಚೆಂದ ಇದೆ ಅದು ಮರ. ದೇವಸ್ಥಾನದಲ್ಲಿ ಊಟಕ್ಕೆ ಎಲ್ಲ ಥರ ವ್ಯವಸ್ಥೆ ಮಾಡಿದರು. ಇದೇ ಪ್ರಸಾದ. ಇಲ್ಲೇ ಎಲ್ಲ ಊಟ ಮಾಡಿಕೊಂಡು ಹೊರಗಡೆ ಬಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಆಮೇಲೆ ಮತ್ತೆ ರಿಟರ್ನ್ ನಾವು ರೂಮ್ಗೆ ಹೋಗೋಣ ಅಂಥೇಳಿ ಹೋಗ್ಬೇಕೀಗ. ಈಗ ಹೋಗ್ತೀವಿ ರೂಮ್ಗೆ. ದರ್ಶನ ಎಲ್ಲ ಚೆನ್ನಾಗಾಯಿತು. ದೇವ್ರನ್ನ ನೋಡ್ತಾ ನಿಂತಿರ್ಬೇಕಾದ್ರೆ ಯಾರೂ ಡಿಸ್ಟರ್ಬ್ ಮಾಡೋದಿಲ್ಲ. ಹೋಗಿ ಬೇಗ ಹಿಂದೆ ಇರೋರಿಗೆ ಜಾಗ ಕೊಡಿ ಆ ಥರ ಎಲ್ಲ ಏನೂ ಅನ್ನಲ್ಲ. ಎಷ್ಟೊತ್ತು ಬೇಕಾದ್ರೂ ನಿಂತ್ಕೊಂಡು ಆರಾಮಾಗಿ ಅಮ್ಮನ ದರ್ಶನ ಮಾಡ್ಬೋದು. ನಮಗಂತೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋಗೋಣ ಅಂತೇಳಿ ರೂಮಿಗೆ ಹೊರಡ್ತಿದ್ವಿ. ಹಾಗೇನೆ ಇಲ್ಲಿ ನೀರಿತ್ತಲ್ಲ, ಇಲ್ಲೇ ಒಂದು ಸ್ವಲ್ಪ ಹಾಗೆ ತಲೆ ಮೇಲೆ ನೀರು ಹಾಕ್ಕೊಂಡು, ಏನಕ್ಕಂದರೆ ಇಲ್ಲಿ ಸ್ನಾನ ಅಂತೂ ಮಾಡೋದಕ್ಕಾಗಲಿಲ್ಲ. ಅಟ್ಲೀಸ್ಟ್ ತಲೆ ಮೇಲೆ ನೀರಾದರೂ ಹಾಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ಇಲ್ಲಿ ಬಂದೀಗ ನೀರು ಹಾಕ್ಕೊಂಡು ರೂಮ್ಗೆ ಹೋಗ್ತಿದ್ದೀವಿ. ಎಲ್ಲ ನಾವು ಈ ಕಡೆ ಕರ್ಕೊಂಡು ಹೋಗೋಕೆ ಬರ್ತಿದ್ರೆ ನೀವು ಆ ಕಡೆಯಿಂದ ಬರ್ತಿದ್ದೀರಾ? ಫುಲ್ ಮೇಲೆ. ಹಾಂ ಹಾಂ ಹಾಂ. ಇಂದ ವ್ಯೂ
ಈ ಕಡೆ ತಿರುಗಿದ್ರೆ ದೇವಸ್ಥಾನ, ಹೀಗೆ ನೋಡಿ ಫುಲ್ಲು ಬೆಟ್ಟ ಮತ್ತು ಈಗ ನಮಗೆ 6 ಗಂಟೆಗೆ ರಿಟರ್ನ್ ಟ್ರೈನ್ ಇರೋದು ಮ್ಯಾಂಗ್ಳೂರು ಟು ಮೈಸೂರು. ನಮಗೆ 6 ಗಂಟೆಗೆ ಟ್ರೈನ್ ಇರೋದು, 6 ಗಂಟೆಗೆ ಹೊರಡಬೇಕು. ಇನ್ನು ಇವಾಗ ನಾನು ಇದನ್ನು ವ್ಲಾಗ್ ಮಾಡ್ತಿರೋದು ಬಂದುಬಿಟ್ಟು ಟೈಮ್ ಈಗ ಜಸ್ಟ್ ಬರೀ 3 ಗಂಟೆ ಅಷ್ಟೇ. ಬೆಳಗ್ಗೆನೇ ಎಲ್ಲ ದೇವಸ್ಥಾನ ಹೋಗಿ ದರ್ಶನ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಈಗ ಬಂದ್ವಿ ನಾವು ಅಷ್ಟೇ ರೂಮ್ಗೆ. ಅದಕ್ಕೆ 1 ಅವರ್ 1.5 ಅವರ್ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಕಟೀಲಿಂದ ಮ್ಯಾಂಗ್ಳೂರಿಗೆ ಬಸ್ಸಲ್ಲಿ ಹೋಗಬೇಕು. ಅದು 1 ಅವರ್ ಜರ್ನಿ. 5ಗೆ ಹೋಗ್ತೀವಿ. 5ಇಂದ 6ವರೆಗೂ ರೈಲ್ವೆ ಸ್ಟೇಷನಲ್ಲಿ ವೇಟ್ ಮಾಡಿ ಮತ್ತು 6ಗೆ ಮ್ಯಾಂಗ್ಳೂರು ಟು ಮೈಸೂರು ಟ್ರೈನ್ ಇದೆ, ಅದನ್ನು ಹತ್ಕೊಂಡು ಮೈಸೂರಿಗೆ ಬರ್ತೀವಿ. ಮೈಸೂರಿಗೆ ಬರೋವರೆಗೂ ಮಧ್ಯರಾತ್ರಿ ಆಗಿರುತ್ತೆ, ಇಲ್ಲ ಬೆಳಗಿನ ಜಾವ ಆಗಿರುತ್ತೆ. ಮೇಬಿ 8 ಅವರ್ ಟು 9 ಅವರ್ ಜರ್ನಿ ಮ್ಯಾಂಗ್ಳೂರಿಂದ ಮೈಸೂರಿಗೆ. ಆದರೆ ಇದ್ರದ್ದು ಪ್ರೈಸ್ ಎಲ್ಲ ಏನೂ ಗೊತ್ತಿಲ್ಲ ನನಗೆ. ಟ್ರೈನ್ಗೆ ಎಷ್ಟಾಯಿತು, ಬಸ್ಸಿಗೆ ಎಷ್ಟಾಯಿತು, ಆಟೋ ಚಾರ್ಜ್ ಅದೆಲ್ಲ ಯಾವುದೂ ಗೊತ್ತಿಲ್ಲ. ಈ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಒಂಥರ ಸ್ಟೆಪ್ ಬೈ ಸ್ಟೆಪ್ ಇದೆ ನೋಡಿ. ಇಲ್ಲಿ ಫಸ್ಟ್ ಇದು, ಆಮೇಲೆ ಇದು, ಎಷ್ಟು ಚೆಂದ ಕಾಣಿಸ್ತಿದೆಯಲ್ಲ. ಆಮೇಲೆ ಇಲ್ಲಿ ನೋಡಿ ಬೋರ್ಡ್ ನೋಡಿ ಇಲ್ಲಿ ಹೆಂಗಿದೆ. ಇದು ಮನೆ. ಈಗ ರೂಮಲ್ಲಿ ರೆಸ್ಟ್ ಮಾಡ್ತಿದ್ದೀವಿ, ಆಮೇಲಿಂದ ಹೊರಡಬೇಕು. ಹೊರಟಾಗಿ ತೋರಿಸ್ತೀನಿ. ಇವತ್ತು ಹಾಕೊಳ್ಳೋದಕ್ಕೆ ಅಂತಲೇ ಹಬ್ಬನೂ ಇದೆ, ಜೊತೆಗೆ ದೇವಸ್ಥಾನಕ್ಕೂ ಬರ್ತಿದ್ದೀವಲ್ಲ ಅಂತ ಅಂದ್ಬಿಟ್ಟು ಒಂದು ಚೆನ್ನಾಗಿ ಡ್ರೆಸ್ ಹೊಲಿಸಿದ್ದ. ಅದು ಅಂಬ್ರೆಲಾ ಫ್ರಾಕು, ಅದಕ್ಕೆ ಅದು ಜಿಗ್ಜಾಗ್ ಎಲ್ಲ ಮಾಡಿಸ್ಬೇಕಲ್ವ. ಜಿಗ್ಜಾಗ್ಗೆ ಅಂತ ಅಂದ್ಬಿಟ್ಟು ತೊಗೊಂಡೋಗಿ ಕೊಟ್ವಿ. ಮೊನ್ನೆ ಕೊಡಬೇಕಿತ್ತು, ಮೊನ್ನೆ ಆಗಲಿಲ್ಲ, ಮತ್ತು ನೆನ್ನೆ ಕೊಟ್ಟಿದ್ವಿ. ನೆನ್ನೆ ಬೆಳಗ್ಗೆ ತೊಗೊಂಡೋಗಿ ಕೊಟ್ಟಿದ್ವಿ. ಅವ್ರಿಗೆ ಸಂಜೆಗೆ ಬೇಕು ಅಂತ ಹೇಳಿದ್ವಿ. ಅವರು ಸರಿ ಆಯಿತು ಕೊಡ್ತೀನಿ ಅಂತ ಹೇಳಿದರು. ನಾವು ಕೊಡ್ತಾರೆ ಅಂತ ಅಂದ್ಕೊಂಡು ಎಲ್ಲ ಬಟ್ಟೆ ಎಲ್ಲ ನಾನು ಪ್ಯಾಕ್ ಮಾಡ್ಕೊಂಡ ಮೇಲೆ ಅಲ್ಲಿಂದ ಬಂದ ಮೇಲೆ ನಾನು ಮತ್ತೆ ನೆನೆಸ್ಕೊಂಡಿದ್ದು ಟ್ರೈನಲ್ಲಿ ಹೊರಟಿದ್ದೀವಿ. ಮೈಸೂರು ಆಗ್ತಾನೆ ಬಿಟ್ವಿ ಟ್ರೈನಲ್ಲಿ. ಆವಾಗ ನೆನೆಸ್ಕೊಂಡ್ರೆ ಬಟ್ಟೆನ ನಾನು ಮನೆಯಲ್ಲೇ ಬಿಟ್ಬಿಟ್ಟು ಬಂದೆ. ಅಂದರೆ ನಾನು ಜಿಗ್ಜಾಗಿಂದ ಈಸ್ಕೊಂಡೇ ಇಲ್ಲ, ಡ್ರೆಸ್ ಅಲ್ಲೇ ಇದೆ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಇಲ್ಲಿ ನನಗೆ ಬಟ್ಟೆನೇ ಇಲ್ಲ ಹಾಕೊಳ್ಳೋದಕ್ಕೆ. ಆಮೇಲೆ ನಮ್ಮ ಅಣ್ಣನಿಗೆ ಹೇಳಿದ್ದಕ್ಕೆ ಅವ್ರು ಹೋಗಿ, ನಮ್ಮ ಬಬ್ಲಣ್ಣಂಗೆ ಹೇಳಿದ್ದಕ್ಕೆ ಅವ್ರು ಹೋಗ್ಬಿಟ್ಟು ಹೊಸ ಬಟ್ಟೆ ಇಲ್ಲೇ ಅಂದರೆ ಇಲ್ಲಿ ಕಟೀಲಿಗೆ ಬಂದ ಮೇಲೆ ಅವರು ಹೋಗಿ ಒಂದು ಹೊಸ ಬಟ್ಟೆ ತೊಗೊಂಬಂದು ಕೊಟ್ಟರು. ಇದನ್ನು ಹಾಕೋ ಹೊಸ ವರ್ಷಕ್ಕೆ ಅಂತ ಅಂದ್ಬಿಟ್ಟು ಅಣ್ಣ ತೊಗೊಂಬಂದು ಕೊಟ್ಟಿರೋ ಹಾಕೊಂಡಿರೋದು ಅದೇ ಬಟ್ಟೆ. ಒಂಥರ ನಾನು ಅಲ್ಲಿ ಬಿಟ್ಟು ಬಂದೆ ಅಂತ ಫೀಲಲ್ಲಿದ್ದೆ. ಅಣ್ಣ ಹೋಗಿ ತೊಗೊಂಬಂದು ಕೊಟ್ಟರು, ಖುಷಿ ಆಯಿತು. ಖುಷಿ ಆಯ್ತಲ್ಲ ಆ ಥರ ಎಲ್ಲ ತಂದುಕೊಟ್ರು ಎಲ್ಲ ಮಾಡೋದು. ನಾವು ಮನೆಗೆ ಬಂದಿರೋದೀಗ ಅರ್ಧರಾತ್ರಿ 3:30, ಬೆಳಗಿನ ಜಾವ 3:30. ರೋಡಲ್ಲಿ 1 ಅವರ್ ಪಿಳ್ಳೆ ಇಲ್ಲ ಏನೇ. ನಮ್ಮ ನಾಯಿಗಳ ರಿಯಾಕ್ಷನ್ ನೋಡೋಣ ಈಗ. ಅರ್ಧರಾತ್ರಿಲಿ ನಿಂದೇನು ಹಾಕಿದ್ದೀನಿ, ಬಾ ನಡಿ ಮನೆಯೊಳಗೆ ಹೋಗೋದಾ, ಗೋಕಮ್ಮ ಬಂದ್ಬಿಡ್ತಾನೆ. ನಾನು ರಂಗಲ್ಲ ಬಿಟ್ಟಿದ್ದು. ಮಾತಾಡಬೇಡಿ. ನಮ್ಮ ನಾಯಿಗಳು ಬೊಗಳುತ್ತಿದ್ದಾವೆ, ಯಾರೋ ಕಳ್ಳರು ಬಂದರು ಅಂತ. ನೋಡೋಣ, ಓಪನ್ ಮಾಡಿ. ನಡಿಯಪ್ಪ ಪಪ್ಪ ನಡಿಯಪ್ಪ. ಅಯ್ಯ ಬರ್ರ ತಿನ್ನಿ. ನಡೀರಿ ಫಸ್ಟ್ ಜಾಗ ಬಿಟ್ಟು. ಇದು ಗಡವ, ಇದು ನನಗದೇನು ಗಡವ. ಕೊನೆಗೂ ಮನೆಗೆ ಬಂದ್ವಿ. ಮನೆಗೆ ಬಂದಾಗ ಟೈಮ್ ಬಂದು ಬೆಳಗಿನ ಜಾವ 4 ಗಂಟೆ ಆಗಿತ್ತು. ಸೊ ಅದಕ್ಕೋಸ್ಕರ ಇಷ್ಟೊತ್ತಲ್ಲಿ ಏನು ಮಾಡೋದು ಅಂತ ಹೇಳಿ ವಾಪಸ್ ಹೋಗಿ ಮಲ್ಗೋಣ ಅಂತ ಹೇಳಿ ಹೋಗ್ತಿದ್ದೆ. ಕಣ್ಣೆಲ್ಲ ಊದ್ಕೊಂಡ್ಬಿಟ್ಟಿದೆ, ಯಾಕಂದರೆ 2 ದಿವಸದಿಂದ ಸರಿಯಾಗಿ ನಿದ್ದೆ ಇಲ್ಲ. ಎಷ್ಟೇ ಆದರೂ ಮನೇಲಿ ನಿದ್ದೆ ಮಾಡೋದೇ ಬೇರೆ, ಹೊರಗಡೆ ಹೋದಾಗ ನಿದ್ದೆ ಮಾಡೋದೇ ಬೇರೆ ಅಲ್ವಾ. ಸೊ ಈ ವ್ಲಾಗ್ ಬಂದುಬಿಟ್ಟು ಯುಗಾದಿ ಹಬ್ಬದ ದಿವಸದ್ದು, ಹಾಗೆ
ಹಿಂದಿನ ದಿವಸದ್ದು ಹಾಗೆಯೇ ಮುಂದಿನ ದಿವಸದ್ದು. ಇದು ಬಂದುಬಿಟ್ಟು ಬೆಳಗ್ಗೆ ರಂಜಾನ್ ದಿವಸ ಮಾಡ್ತಿರೋಂಥ ವ್ಲಾಗ್. ಹಬ್ಬದ ದಿವಸ ಒಬ್ಬಿಟ್ಟು ಮಾಡಬೇಕಿತ್ತು, ಮಾಡೋದಕ್ಕೆ ಆಗಲಿಲ್ವಲ್ಲ. ಸೊ ಅದಕ್ಕೋಸ್ಕರ ಅಮ್ಮ ಇಲ್ಲ ಇವತ್ತೇ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಎದ್ದು ಕಾಳೆಲ್ಲ ಬೇಯಿಸಿಟ್ಟಿದ್ರು. ಅದೇ ಕಾಳನ್ನ ಈಗ ನಾನು ಗ್ರೈಂಡರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನಾರ್ಮಲ್ ಒಬ್ಬಿಟ್ಟು ಮಾಡೋದು ಎಲ್ರಿಗೂ ಗೊತ್ತಲ್ವಾ, ಅದೇ ರೀತಿ ಒಬ್ಬಿಟ್ಟು ಮಾಡ್ತಾ ಇದ್ದೀವಿ. ಏನಕ್ಕೆ ಮನೇಲಿ ಹಬ್ಬದ ದಿವಸ ಏನೂ ಮಾಡಿಲ್ಲ, ಸೊ ಅದಕ್ಕೋಸ್ಕರ ಇವತ್ತು ಮಾಡೋಣ ಅಂತ ಅಷ್ಟೇ. ಒಬ್ಬಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಬೆಲ್ಲ, ಕಾಳು ಹಾಗೆಯೇ ಕಾಯಿ ತುರಿನ ಇಟ್ಕೊಂಡಿದ್ವಿ. ಇವತ್ತು ನಾವು ಕಡಲೆಬೇಳೆ ಒಬ್ಬಿಟ್ಟನ್ನ ಮಾಡ್ತಿರೋ ಅಂಥದ್ದು. ಸೊ ಅದಕ್ಕೋಸ್ಕರ ರುಬ್ಬಿ ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಫೈನಲಿ ಒಬ್ಬಟ್ಟು ಎಲ್ಲ ಮಾಡಾಯಿತು. ಒಬ್ಬಟ್ಟಿಗೆ ನಂದಿನಿ ತುಪ್ಪ ಹಾಕ್ಕೊಂಡು ತಿಂತಿದ್ರಂತೂ ಮಜಾನೇ ಬೇರೆ. ಒಬ್ಬಟ್ಟಂತೂ ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಲೇಟಾಗಿ ವಿಶ್ ಮಾಡ್ತಿದ್ದೀನಿ ಎಲ್ಲರಿಗೂ ಸಹ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಏನೇನು ಆಸೆಗಳನ್ನ ಕಟ್ಕೊಂಡಿದ್ದೀರೋ, ಏನೇನು ಕನಸುಗಳನ್ನ ಕಟ್ಕೊಂಡಿದ್ದೀರೋ ಎಲ್ಲ ನನಸಾಗಲಿ. ಎಲ್ಲರೂ ಸಹ ಚೆನ್ನಾಗಿರಿ, ಖುಷಿಯಾಗಿರಿ, ಬೇರೆಯವ್ರನ್ನ ಖುಷಿಪಡಿಸಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಹೇಗಿತ್ತು ಅಂತೇಳಿ ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಸಿ ಯು ಗೈಸ್.